ಮಾಸ್ತಿಹೊಳಿ ಗ್ರಾಮಸ್ಥರು ನಿನ್ನೆಯಿಂದ ಧರಣಿ ಮಾಡ್ತಾರೆ. ಇದು 2-3 ಸಾರಿ 3-4 ತಿಂಗಳಲ್ಲಿ ನಡೀತಾನೆ ಇದೆ. ಇರಿಗೇಷನ್ ಲ್ಯಾಂಡ್ ಎಕ್ವಿಷನ್ ಆಫೀಸರ್ಗೆ ಅವ್ರ ಮಧ್ಯೆ ಘರ್ಷಣೆ ನಡೀತಾ ಇದೆ. ಅವ್ರ ಕಡೆ ಪೇಪರ್ಸ್ ಬೇರೆ ಇದೆ, ಇವ್ರ ಕಡೆ ಪೇಪರ್ಸ್ ಬೇರೆ ಇದೆ. ಸೊ ಇದು 50 ವರ್ಷ ಹಿಂದಿನ ಪೇಪರ್ಸ್ ಇದೆ. ಇವತ್ತಿಂದ ನಾನು ಹುಡುಕ್ಬೇಕಾದ್ರೆ ಅದು ಸಿಗ್ತಾನೆ ಇಲ್ಲ. ಬಹಳಷ್ಟು ನಷ್ಟನಾಗಿರ್ಬೋದು, ಪೇಪರ್ಸ್ ಕಳೆದೋಗಿರ್ಬೋದು. ಸೊ ಅದು ಕೂಡ ಪೂರ್ಣವಾದ ಮಾಹಿತಿ ನಮ್ಮ ಕಡೆ ಕೂಡ ಇಲ್ಲ. SLO ಆಫೀಸಲ್ಲಿ ಆಗ್ಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ. ಅದಕ್ಕಾಗಿ ಅವ್ರ ಬೇಡಿಕೆ ಅಂದ್ರೆ ನಮ್ಗೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ವಸ್ತುಸ್ಥಿತಿ ಅಂತ ಅವ್ರದ್ದು ಡಿಮಾಂಡ್ ಕರೆಕ್ಟ್ ಇದೆ. ಇಲ್ಲಿವರೆಗೆ ಅವ್ರಿಗೆ ಕನ್ಫ್ಯೂಷನ್ ಆಗಿತ್ತು. ನಾವು ಮುಂಚೆ ಕೂಡ ಲಾಸ್ಟ್ DC ಅವ್ರು ನಾವು ಹೇಳಿದ್ದೀವಿ ಅವ್ರಿಗೆ ವಸ್ತುಸ್ಥಿತಿ ಬರೀನ ಅಂತಿಮವಾಗಿ ತೀರ್ಮಾನ ಮಾಡೋದು ಸರ್ಕಾರ, ನಾವಲ್ಲ. ಸೊ ಈಗ ಒಂದು ಕನ್ಕ್ಲೂಷನ್ ಬಂದಿದ್ವಿ, ಏನು ವಸ್ತುಸ್ಥಿತಿ ಇದೆ ಅದನ್ನ ಬರೀಲಿಕ್ಕೆ ಇಲಾಖೆ ಸರ್ಕಾರ ಒಪ್ಕೊಂಡ್ ಇಲಾಖೆ ಅದಕ್ಕೆ ಅವ್ರು ಕೂಡ ಒಪ್ಪಿದ್ದಾರೆ. ವಿದ್ಯುತ್ ವಸ್ತುಸ್ಥಿತಿ ಬರೆದು ಕಳಿಸಿ ಮುಂದೆ ನಾವು ಫೈಟ್ ಮಾಡ್ತೀವಿ. ಕೋರ್ಟ್ಗಾರ ಹೋಗ್ತೀವಿ ಅಥವಾ ಸರ್ಕಾರ ಕಡೆ ಹೋಗ್ತೀವಿ. ಅವ್ರ ಡಿಮಾಂಡ್ ಇಷ್ಟ ಸಿಂಪಲ್ ಇದೆ. ಇದ್ರೇನೆ ಬಹಳ ಒಂದೇನಿಲ್ಲ. ಇಲ್ಲ ಅದೇ ಒಂದರೇ ಬೇರೆ ಬೇರೆ ಕಳಿಸಿ ಎಲ್ಲ ಒಂದೇ ಟೋಟಲ್ ಲ್ಯಾಂಡ್ ಬಗ್ಗೆ ಕೇಳ್ತಾರೆ. ಆದ್ರೆ ಕೆಲವು ನಮ್ಮ ಅಧಿಕಾರಿಗಳಿದ್ದಾರೆ, ಅದು ಲ್ಯಾಂಡ್ ಎಕ್ವಿಷನ್ ಆಗಿದೆ, ಅವ್ರ ದುಡ್ಡು ತಗೊಂಡಿರ್ಬೋದು ತೀವ್ರ. ಅವ್ರ ಅಂತಾರೆ ನಮ್ ದಾಖಲೆ ಕೊಡಿ, ಎಲ್ಲಿ ದುಡ್ಡು ತಗೊಂಡಿದ್ದು ಅವ್ರು. ಈಗ 50 ವರ್ಷ ದಾಖಲೆ ಹುಡುಕ್ಲಿಕ್ಕೆ ನಮ್ ಕಡೆ ಚೆಕ್ ಇಲ್ಲ, ನಂಬರ್ ಇಲ್ಲ, ಏನ್ ಸಿಗ್ತಾ ಇಲ್ಲ ರೀ. ಅದಾವಂದ್ರೆ ಅವ್ರಿಗೆ ಅದಕ್ಕೆ ಅವ್ರ ಅಗ್ರಿ ಇಲ್ಲ. ಅವರು ಅದಕ್ಕೆ ಚೆಕ್ ನಂಬರ್ ಕೊಡಿ, ಯಾವ ಕೋರ್ಟ್ನಾಗ ನೀವು ಡಿಪಾಸಿಟ್ ಮಾಡಿದ್ರಿ ಅವ್ರೆಲ್ಲ ಕೇಳ್ತಾರ, ಅದು ನಮ್ ಕಡೆ ಇಲ್ಲ. ಹಿಂಗಾಗಿ ಕನ್ಫ್ಯೂಷನ್ ಟೋಟಲಿ. ಈಗ ನಾವು ಡಿಸಿಷನ್ ಬಂದಿದ್ದು ಏನಾಗಿದೆ ಟ್ರೂ ಸ್ಟೋರಿ ಬರೆದು ಕಳ್ಸೋದು ಅಷ್ಟೇ ನಮ್ಮ ಡ್ಯೂಟಿ. ಅವರು ರೈತರು ಒಪ್ಪಿದ್ದಾರೆ. ಅದೇ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆ. ಅಂದ್ರೆ ಕನ್ಫ್ಯೂಷನ್, ಅವ್ರ ವ್ಯೂ ಬೇರೆ ಇದೆ, ಇವ್ರ ವ್ಯೂ ಬೇರೆ ಇದೆ, ಕನ್ಫ್ಯೂಷನ್ ಆಗಿದೆ. ಅದಕ್ಕೆ DC ಅವ್ರನ್ನ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಇಲ್ಲೇ ನಾವು ದುಡ್ಡು ಕೊಡ್ತಾ ಇಲ್ಲ, ಅಕ್ವಿಷನ್ ನಾವು ಮಾಡ್ತಾ ಇಲ್ಲ. ಅಂತಿಮವಾಗಿ ಇಲ್ಲ, ಅವ್ರಿಗೂ ನಾವು ಕನ್ಫ್ಯೂಷನ್ ಅಂತ ಹೇಳಿಕ್ಕೆ ಆಗಲ್ಲ. 50 ವರ್ಷ ಹಿಂದಿಂದ ಇವ್ರ ಅಧಿಕಾರಿಗಳೇನಿಲ್ಲ. ಈಗ ಬಂದು 2 ವರ್ಷ 1 ವರ್ಷ ಆಯ್ತು. ಇದು 50 ವರ್ಷ ಹಿಂದಿನ ಜಗಳ. ಅವಾಗ ಯಾರು ಮಾಡಿದ್ರು ಏನ್ ಮಾಡಿದ್ರು ಇವರು ಜವಾಬ್ದಾರ ಅಲ್ಲ, ನಾವು ಅಲ್ಲ. ಹೀಗಾಗಿ ಆಗಿದೆ, ಅಲ್ಲೇ ಅವ್ರ ಕಡೆ ವಿಳಂಬ ಆಗಿದೆ. ಅದಕ್ಕೆ ನಾವು ಈಗ ಹೇಳಿದ್ವಿ 3 ವರ್ಷ ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ. 3 ವರ್ಷದಾಗೆ ಅವ್ರಿಗೆ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಷ್ಟೇ. ಸಿಂಪಲ್ ಆಗಿ ಇದ್ರಲ್ಲಿ ಏನ್ ಬಹಳ ದೊಡ್ಡ ವಿಚಾರವನ್ನ ಅಧಿಕಾರಿಗಳೆಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಬೇಜವಾಬ್ದಾರಿ ಮಾಡಿದಾರೆ. ಈಗ ಅಲ್ಲಿ SLO ಆಫೀಸು ಇವ್ರ ಕಂಟ್ರೋಲ್ ಇಲ್ಲ, ಅದು ಬೇರೆ. ಇವ್ರದೊಂದು ಬೇರೆ ಕೋಆರ್ಡಿನೇಷನ್, ಒಂದಕ್ಕೊಂದು ಕೋಆರ್ಡಿನೇಷನ್ ಇಲ್ಲ ರೀ. ಸೊ ಹಿಂಗಾಗಿ ಈಗ ಅದಕ್ಕೆ ಒಟ್ಟಾಗಿ ಕೂಡಿಸಿದ್ವಿ ಅವ್ರನ್ನ. ಈಗ ಸೊ ಜಂಟಿಯಾಗಿ ವರದಿ ಕೊಡ್ಬೇಕ್ರಿ ಅವ್ರು. ಕೊಟ್ಟಿರ್ಬೋದು, ಈಗಿಲ್ಲ ನಮ್ಮ ಕಡೆ. ಅದು ಬೇರೆ, ಅದ್ ಕೇಸ್ ಬೇರೆ. ಯಾಕಂದ್ರೆ ಅದು ಈಗ ಮೊನ್ನೆ ಹೈಕೋರ್ಟ್ ಆದೇಶ ಮ್ಯಾಗ ಆಗಿದ್ದು ವಿಷಯ ಬೇರೆ, ಇದು ಹಳೆ ಕೇಸ್ ಇದು ಬೇರೆ. ಅದಕ್ಕೂ ಲಿಂಕ್ ಇಲ್ಲ. ಏನತ್ರ ಇಲ್ಲ, ಅಂತಿಮವಾಗಿ ಸರ್ಕಾರಕ್ಕೆ ಟೈಮ್ ಕೊಡುವಲ್ಲ, ಅವ್ರು ನಮ್ಮಿಂದ ಕಳಿಸ್ತೀವಿ 3 ವರ್ಷದಲ್ಲಿ. ಅಲ್ಲಿ ತಗೊಳ್ಳಿಕ್ಕೆ ಮತ್ತೆ ಅದು ಸೆಕ್ರೆಟರಿ, ಕ್ಯಾಬಿನೆಟ್, ಸರ್ಕಾರ ಅಲ್ಲಿ ಹೋಗ್ಬೇಕದು. ಸರ್ಕಾರ ಪರಿಹಾರ ಕೊಡು. ಜಂಟಿ SLO ಮತ್ತು ನೀರಾವರಿ ಇಲಾಖೆ ಜಂಟಿಯಾಗಿ ಹೌದು, ಇಬ್ಬರು ಜಾಯಿಂಟ್ ಆಗಿ ಅದಕ್ಕೆ ಸೈನ್ ಮಾಡಿ ಕೊಡ್ಬೇಕು. ಯಾಕೆ 3 ಯಾಕೆ ಇಲೆಕ್ಷನ್ ಬರ್ತಾ ಇದೆ, ಟ್ರಕ್ ಕಳಿಸ್ಬೇಕಂತ ಹೇಳಿದ್ವಿ. ಶನಿವಾರ ಒಳಗೆ ಹೇಳಿದ್ವಿ, ಸ್ಯಾಟರ್ಡೆ.
ಈಗ ರೈತರು ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ರು. ಕೆಲವೊಂದಿಷ್ಟು ಅಧಿಕಾರಿಗಳು ಈ ಪರಿಹಾರ ಕೊಡೋಕೆ ಕೂಡ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲ, ಈ ಸದ್ಯ ಪರಿಹಾರ ಈ ಸದ್ಯದಾಗ ಯಾವ್ದು ಕೊಟ್ಟಿಲ್ಲ, ಹಳೇದೆ. ಈಗಂತೂ ಸದ್ಯದಾಗ ಯಾವ್ದು ಕೊಟ್ಟಿಲ್ಲ. ಒಂದು 3 ಜನ ಅಧಿಕಾರಿಗಳ ಹೆಸರನ್ನು ಕೂಡ ಇಟ್ಕೊಂಡೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸದ್ಯದಾಗ ಯಾವ ಪರಿಹಾರ ಅಕ್ವೇಷನ್ ಈಗ ಆಗೇ ಅಲ್ಲ ರೀ. ಎಲ್ಲ 20-30 ವರ್ಷದಿಂದ ಆಗಿದ್ವಿ, ಹೊಸದಂತೆ ಯಾವ್ದಿಲ್ಲ ಇದು. ಈಗಂತಿ ಪರಿಹಾರ ಕೊಡೋ ಪ್ರಶ್ನೆ ಬರೋದಿಲ್ಲ, ಎಲ್ಲ ಹಳೇದ ಕೇಸ್. ಏನಿಲ್ಲ, ಅದು ಕಳಿಸೋದು ಇವ್ರ ವರ್ಷನೇ ಬೇರೆ, ಅಧಿಕಾರಿಗಳದ್ದು ಅವ್ರ ವರ್ಷನೇ ಬೇರೆ ಆಗಿದೆ. ಹಿಂಗಾಗಿ ದುಡ್ಡು ಕೇಳೋ ಪ್ರಶ್ನೆ ಅಲ್ಲ. ಯಾಕಂದ್ರೆ ಇವ್ರು ತಮ್ಮ ಇದಕ್ಕೂ ತಾವು ಸ್ಟಿಕಾನ್ ಆಗ್ಯಾರ, ಹಿಂಗೆ ಅಂತ. ಅವ್ರು ನಮ್ದು ಹಿಂಗೆ ಅಂತ ಅವ್ರು. ಈಗ ಅದಕ್ಕೊಂದು ಪರಿಹಾರ ಕಂಡು ಹಿಡಿದಿದ್ದೀವಿ. ವಸ್ತುಸ್ಥಿತಿ ಬರೆದು ಕಳಿಸ್ಲಿಕ್ಕೆ ಅವರು ಒಪ್ಪಿದಾರೆ, ಅಧಿಕಾರಿಗಳು ಕೂಡ ಅವರು ಒಪ್ಪಿದಾರೆ. ರೈತರು ಪ್ರತಿಭಟನೆ ವಾಪಸ್ ತಗೊಳ್ತಾರೆ ತಗೊಳ್ಳಿಕ್ ಕೇಳಿದೀವಿ. 3 ದಿವಸದಲ್ಲಿ ಅವ್ರೇನೀಗ ಒಪ್ಪಂದ ಆಗಿದ್ರಲ್ಲ, ಹಂಗೆ ಸರ್ಕಾರಕ್ಕೆ ವರದಿ ಕಳಿಸ್ತೀವಿ. ಅವ್ರೇನಾದ್ರು ಗಡುವು ಕೊಟ್ಟಿದಾರ ಸರ್? ಇಲ್ಲ, ನಾವೇ ಹೇಳಿದ್ವಿ. ಯಾಕಂದ್ರೆ ಈ ಚುನಾವಣೆ ಬಂದ್ರೆ ಆಗೋಲ್ಲ. ಯಾಕಂದ್ರೆ ಎಲ್ಲರೂ ಚುನಾವಣೆಗೆ ಇವ್ರು ಹೋಗಾರು, ಆಮೇಲೆ ನಾವು ಮೀಟಿಂಗ್ ಮಾಡ್ಲಿಕ್ಕೆ ಬರೋಲ್ಲ ಚುನಾವಣೆ ಸಂದರ್ಭದಲ್ಲಿ. ಶನಿವಾರ ಒಳಗೆ ಕೊಡೋಣ ಅಂತ ಹೇಳಿದೀನಿ, ಕೊಡ್ತೀವಿ. ಸಂಧಾನ ವಿಶೇಷ ಆಗಿದೆ. ರೆಡಿ ಇದೆ ಆಲ್ರೆಡಿ. ಅವ್ರ ಫಾರ್ಮ್ಯಾಟ್ ನಲ್ಲಿ ರೆಡಿ ಮಾಡ್ಕೊಂಡಾರ. ಅದಕ್ಕೆ ಒಂದು ಕಾಲಮ್ ಆಡ್ ಮಾಡ್ಬೇಕು ಅಷ್ಟೇ. ಅವರು ಆಲ್ರೆಡಿ ಅವರು ತಮ್ಮ ಕಡೆ ಏನ್ ದಾಖಲೆ ಇದೆ ಇಲ್ಲ ಅನ್ನೋದ ಅವರು ಅದೇ ಹೇಳ್ತಾರೆ. ಇದೆ ಅಂತೇರಿ, ಇಲ್ಲ ಚೆಕ್ ನಂಬರ್ ಬರ್ರಿ, ಕೊಟ್ಟಿದ್ರೆ ಅಂತ ಬರ್ರಿ ಅವರು ಹೇಳ್ತಾರೆ. ಇವ್ರು ಅದನ್ನ ಒಪ್ಪಿದ್ದಾರೆ. ಸಿಂಪಲ್ ಇದೆ, ಅದ್ರಾಗ ಏನ್ ಬಹಳ ಕನ್ಫ್ಯೂಷನ್ ಇಲ್ಲ. ಪಾರ್ಟಿಕಲ್ ಏನಿಲ್ಲ. ಇವತ್ತಿಗ ಇಲೆಕ್ಷನ್ ಆದ್ರೆ ನೋಡೋಣ. ಇನ್ನೂ 1 ವಾರ ಬೇಕು ನಮ್ಗೆ, ಬಂದಾಗ ನೋಡೋಣ. ಈಗ ಯಾವ್ದು ಇಲ್ಲ, ಇನ್ನೂ ನಡೀಲಿ, ಇನ್ನೂ ಆಗ್ಲಿದೆ. ಇನ್ನೂ 1 ವಾರ ಬಿಟ್ಟು ಹೇಳೋಣ. ಇನ್ನೂ 1 ವಾರ ಬಿಟ್ಟ ನಂತರ ಆಗುತ್ತೆ ಕರ್ನಾಟಕ. ಇನ್ನೂ ಹೇಳಿಲ್ಲ, ನಮ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ, ನಿನ್ನೆ ಏನೋ ಕರೆದು ಮೀಟಿಂಗ್ ಮಾಡಿದ್ದಾರೆ. ಆ ಟೈಮ್ ನಲ್ಲಿ ನಿಮಗೆ ರಾಮಲಿಂಗ ರೆಡ್ಡಿ ಅವರಿಗೇನೋ ಮಗಳ ಪುತ್ರಿಯರಿಗೆ ನಿಲ್ಲಿಸಬೇಕು ಅನ್ನುವಂಥದ್ದು ಯಾವ್ದು ಒತ್ತಾಯ ಚರ್ಚೆ ಆಗಿದೆ. ನಾವು ಆಲ್ರೆಡಿ ನಮ್ಮ ವಿಚಾರಗಳನ್ನ ಹೇಳಿದ್ವಿ ಆಲ್ರೆಡಿ. ಅದೇನು ಇನ್ನು ಚರ್ಚೆ ಆಗಿಲ್ಲ. ಇನ್ನು ಯಾವ್ದೋ ಚರ್ಚೆ ಆಗಿಲ್ಲ. ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲೆ ಅವರೆಲ್ಲ ಕೂಡಿ. ನಿನ್ನೆ ಹೇಳಿರಲ್ಲ ಮಾಡ್ತೀವಿ. ಇನ್ನೊಂದ್ಸಲ ಸೋಮವಾರ ಚರ್ಚೆ ಮಾಡ್ತೀವಿ. ಸೋಮವಾರ ಇಲ್ಲೇ ಬೆಳಗಾವದಾಗ ಮಾಡ್ತೀವಿ, ಇಲ್ಲಿ ಚರ್ಚೆ ಮಾಡ್ತೀವಿ. ಅನಂತ್ ಕುಮಾರ್ ಹೆಗಡೆ ಅವರು ಪದೇ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮತ್ತೆ ಸಂವಿಧಾನ ತಿದ್ದುಪಡಿ ಮಾಡುವಂತ ವಿಚಾರ ಪದೇ ವಿಚಾರದಲ್ಲಿ ನಿಮ್ಮ ಸರ್ಕಾರ ಹೇಳಿ ಈಗಾಗಲೇ ಎಲ್ಲರೂ ಹೇಳಿದಾರೆ. ಅದ್ರ ಬಗ್ಗೆ ಅವ್ರ ಪಕ್ಷದವರು ವಿರೋಧ ವ್ಯಕ್ತ ಮಾಡಿದ್ದಾರೆ. ಇಡೀ ದೇಶನ ಅದಕ್ಕೆ ವಿರೋಧ ವ್ಯಕ್ತ ಮಾಡಿದೆ, ಹೇಳಿದಾರ. ನೋಡೋಣ, ಈಗ ಸಾಕಷ್ಟೇ ಅದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.